ನಾವಿನ್ನ ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಬಿಟ್ಬಿಟ್ಟು ನಾವಿನ್ನು ಬೆಂಗಳೂರು ಶಿಫ್ಟ್ ಆಗ್ತಾಯಿದ್ದೀವಿ. ತುಂಬ ಬೇಜಾರಾಗ್ತಿದೆ. ಮೊನ್ನೆ ಏನೋ ವಿಡಿಯೋದಲ್ಲಿ ಯಾರ ಮೇಲೂ ಸಿಟ್ಟಿದೆ ಅಂತಿದ್ದಲ್ಲ, ಏನದು? ಹೌದು, ನಮ್ಮನೆಯವ್ರ ಮೇಲೆ ನನಗೆ ಕೋಪ ಇದ್ದಿದ್ದು. ದಿನಕ್ಕೆ 4 ಸರಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆ್ಯಕ್ಚುಲಿ ನಾವು ಈ ಸರಿ ಹಬ್ಬ ಮಾಡಲಿಲ್ಲ. ನಮ್ಮ ಪಪ್ಪನ ತಮ್ಮ ತೀರೋದ್ರು. ವೀಡಿಯೋಗೆ ಇಷ್ಟಪಡ್ತಾ ಇರಲಿಲ್ಲ, ಫೋಟೋಗೆ ವೀಡಿಯೋಗೆ ಆಗಾಗ ವೀಡಿಯೋ ಮಾಡ್ಕೊಳ್ಳಿಲ್ಲ. ಈಗ ಅನಿಸುತ್ತೆ ಅಟ್ಲೀಸ್ಟ್ ಒಂದೇ ಒಂದು ಅವ್ರು ಏನಾರು ಅಂದ್ಕೊಳ್ಳಿ, ಒಂದು ವೀಡಿಯೋ ಮಾಡ್ಕೋಬೇಕಾಗಿತ್ತು ಅಂತ. ಪೂಜಾರಿ ಅನ್ನೋದು ನನ್ನ ಜಾಸ್ತಿ. ಈಗ ನನ್ನ ಮಗಳು, ಅವಳಿಗೆ 3 ವರ್ಷ ಇದ್ದಾಗ ಅವಳಿಗೂ ಹೆಲ್ತ್ ಅಪ್ಸೆಟ್ ಆಗಿತ್ತು. ಹಾಸನಿಂದ ಬೆಂಗಳೂರಿಗೆ ಕರ್ಕೊಬರೋದ್ರೊಳಗೆ 2,000ಕ್ಕೆ ಬಂದಿತ್ತು. ಅಲ್ಲೋಗಿ ಅವರು ಇಲ್ವೇ ಇಲ್ಲ ಅಂತ ಹೇಳಿದ್ರು. ಈಗ ಸಾವಿಗೆ ಕಾಯಿಲೆನೇ ಆಗಬೇಕು ಅಂತೇನಿಲ್ಲ, ಅದು ನೆಪಗಳಷ್ಟೇ. ಅಲ್ಲ, ಈ ಭೂಮಿ ಮೇಲೆ ಯಾರು ಬದುಕವ್ರು ಹೇಳೋ? ಎಲ್ಲರೂ ಸತ್ತಿರೋದೆ. ಈ ಭೂಮಿ ಮೇಲೆ ನಾವೇ ಶಾಶ್ವತ ಅಲ್ಲ, ನಿಮ್ಮ ಕಷ್ಟಗಳು ಶಾಶ್ವತನಾ? ಅದೇನು ಹೇಳ್ತಾರೆ ಇನ್ನೊಂದ, ಕಷ್ಟ ಮನುಷ್ಯಂಗೆ ಬರ್ದಾನೆ ಮರಕ್ಕೆ ಬರುತ್ತಾ ಅಂತ. ಕಷ್ಟ ಎಲ್ಲರಿಗೂ ಬರುತ್ತೆ, ಅದಕ್ಕೆ ಸೊಲ್ಯೂಷನ್ ಕಂಡಿಡ್ಕೊಳ್ಳಿ ಅಷ್ಟೇ. ತಗೊಳ್ಳೋ ಮಗನೇ, ಶೂ ಹಾಕೊಳ್ಳೋ. ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ. ಅಪ್ಪ ಮಗ ಸುಮ್ಮನೆ ಶೈ ಶೈ ಅಂತಾರೆ. ಎಂಥದ್ರಿ ಅದು? ಬರ ಹೋಗ್ಬಿಟ್ಟು ಬರೋಣ. ನಡಿ ಪುಟ್ಟಣ, ಕರಿಯ ಲಕ್ಕಿ. ಸ್ಟವ್ವಾಗಿ ಏನಾರು ಅಡುಗೆ ಮಾಡ್ತೀಯಾ? ಇವಾಗ ಮಾಡಲ್ಲ, ಅದಕ್ಕೆಲ್ಲ ಮುಂಚೆ ರೆಡಿ ಆಗಬೇಕು, ಒಂದಿನ ಮುಂಚೆನೇ. ಈಗ ಬಿಸಿಲು ಟೈಮ್ ಅಲ್ವಾ, ಸ್ವಲ್ಪ ಈ ಟೈಮಿಗೆ ಆ್ಯಕ್ಚುಲಿ ಕಾಫಿಗೆ ಇದು ಬೇಕಿತ್ತು. ಎಂಥದ್ದು ಮಳೆ. ಈಗ ಮಳೆ ಇಲ್ವಲ್ಲ ಕಸ, ಹಂಗಾಗಿ ಪಪ್ಪ ನೀರು ಹೊಡಿತಾ ಇದ್ದಾರೆ ಹಿಂಗೆ ಪೈಪೆಲ್ಲ ಹಾಕಿ. ಮೊನ್ನೆ ಏನೋ ವಿಡಿಯೋದಲ್ಲಿ ಯಾರ ಮೇಲೂ ಸಿಟ್ಟಿದೆ ಅಂತಿದ್ದಲ್ಲ, ಏನದು? ಡಿಸ್ಕ್ಲೋಸ್ ಮಾಡಲಿಲ್ವಾ? ಅದ ಏನು ಅಂತ ಹೇಳೋಣ? ಏನ ಡಿಸ್ಕ್ಲೋಸ್ ಮಾಡಲಿಲ್ವಾ ಯಾರು ಅಂತ? ಮಾಡಿದ್ರು ಕೆಲವರು, ಹಿರೇಗೌಡರು ಅಂತ. ಹೌದು, ನಮ್ಮನೆಯವ್ರ ಮೇಲೆ ನನಗೆ ಕೋಪ ಇದ್ದಿದ್ದು. ಅದೇನು ದಿನಕ್ಕೆ 4 ಸರಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇಲ್ಲಿ ನಮ್ಮನೆಯವರು ಏನು ಗೊತ್ತಾ, ಒಂದಿನ ಮುಂಚೆನೇ ಪ್ಲ್ಯಾನ್ ಮಾಡಲ್ಲ. ಏನಾರು ಮಾಡಬೇಕು ಅಂದರೆ ಆ ಟೈಮ್ ನೋಡ್ಕೋಬೇಕು, ಸಮಯ ನೋಡ್ಕೋಬೇಕು, ವೆದರ್ ಹೆಂಗಿದೆ ಅಂತ ನೋಡ್ಕೋಬೇಕು, ಯಾವ ಟೈಮಲ್ಲಿ ವೀಡಿಯೋ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ನೋಡ್ಕೋಬೇಕು. ಏನಿಲ್ಲ, ಹೋಗೋಣ ವೀಡಿಯೋ ಮಾಡೋಣ, ರೆಡಿ ಆಗೋ ಅಂತಾರೆ. ರೆಡಿ ಆಗಕ್ಕೆ ಬಂದು ಇಲ್ಲಿ ವೀಡಿಯೋ ಮಾಡೋಕೆ ಇಲ್ಲ, ಅದು ಕೆತ್ತಬೇಕು ಅಂದರೆ ಸಂಜೆ ಟೈಮ್ ಆಗಬೇಕು. ಆ್ಯಕ್ಚುಲಿ ಮಗನಿಂದ ನಿನಗೆ ತೊಂದರೆ ಆಗ್ತಿರೋದಲ್ವ? ಮಗನಿಂದ ತೊಂದರೆ ಅಲ್ಲ, ಈಗ ಮಗನ ಕಡೆ ನಾವು ಕೇರ್ ಮಾಡಲೇಬೇಕಲ್ವಾ. ಹಾಗಾಗಿ ಸ್ವಲ್ಪ ಮಕ್ಕಳಿಲ್ದ ಮುಂಚೆ ಮಕ್ಕಳು ಬೇಕು ಅನಿಸುತ್ತೆ. ಮಕ್ಕಳಾದ್ಮೇಲೆ ಅದೇ ಒಂಥರ ಯೋಚನೆ ಆಗುತ್ತೆ. ಈಗ ಅವಕ್ಕೆ ಮಕ್ಳಿಗೂ ಟೈಮ್ ಕೊಡಬೇಕಾಗತ್ತೆ. ಅದು ಅಲ್ಲದೆ ಇವಾಗ ನಾವಿನ್ನು ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಬಿಟ್ಬಿಟ್ಟು ನಾವಿನ್ನು ಬೆಂಗಳೂರು ಶಿಫ್ಟ್ ಆಗ್ತಾಯಿದ್ದೀವಿ. ತುಂಬ ಬೇಜಾರಾಗ್ತಿದೆ. ಇದಕ್ಕೂ ಕೆಲವರು ಬೈತೀರ, ನೀವು ಯಾವಾಗಲೂ ಕೆಲವರು ಕಮೆಂಟ್ ಆಗ್ತಾ ಇರ್ತೀರ, ಏನು ನೀವು ಯಾವಾಗಲೂ ಅಲ್ಲೇ ಇರ್ತೀರಲ್ಲ ಅಂತ. ನಾನು ನಮ್ಮ ಅಪ್ಪನ ಮನೇಲೇ ಇರೋದ್ರಿಂದ, ನಮ್ಮಲ್ಲಿ ಗಂಡು ಮಕ್ಕಳಿಲ್ಲ. ಇನ್ನೊಂದು ಮೇಯ್ನ್ ಅಂದರೆ ನಾನು ನಮ್ಮ ಅಕ್ಕ ಇಬ್ಬರೇ ಇರೋದ್ರಿಂದ. ಗಂಡು ಮಕ್ಕಳಿದ್ರೆ ಹಬ್ಬ ಅಂದರೆ ಒಂದು 10 ದಿನ 15 ದಿನ 20 ದಿನ ಇರ್ಬೋದು. ಅದ್ರ ಮೇಲೆ ಪಾಪ ಅವ್ರಿಗೂ ಹಿಂಸೆ ನಮಗೂ ಹಿಂಸೆ, ಹೋಗಬೇಕಾಗುತ್ತೆ. ಯಾರಿಲ್ಲ, ನಾನು ನಮ್ಮ ಅಕ್ಕ ಇಬ್ಬರೇ ಅಲ್ವಾ. ಸೊ ಆರಾಮಾಗಿ ಅವರು ಇಬ್ಬರೇ ಇರ್ತಾರೆ, ಬೇಜಾರಾಗುತ್ತೆ. ಅವರು ನಮ್ಮಮ್ಮ ಮುಂದಿನ ವರ್ಷಕ್ಕೆ ಹೋಗಿ ಈ ವರ್ಷ ಬೇಡ ಅಂತ ಹೇಳ್ತಿದ್ದಾರೆ. ಅಂತೂ ಇರಲಿ, ನಮ್ಮ ಮಕ್ಕಳು ಭವಿಷ್ಯನೂ ನೋಡಬೇಕಲ್ಲ. ಹಾಗಾಗಿ ಈಗ ದೊಡ್ಡವನಾದ ಇವನು. ಆ್ಯಕ್ಚುಲಿ ನಾನು ಇಲ್ಲಿರೋ ಕಾರಣ ಏನು ಅಂದರೆ, ನಾನು ಪ್ರೆಗ್ನೆಂಟ್ ಇದ್ದೆ ಅಲ್ವಾ, ಆವಾಗ ಇವನು ಡೆಲಿವರಿ ಟೈಮಲ್ಲಿ ಇಲ್ಲಿಗೆ ಬಂದೆ ಅಷ್ಟೇ. ಇವನು ಅದು ಡೆಲಿವರಿಗೆ ಇನ್ನೊಂದು ವಾರ ಇದೆ ಅನ್ನಂಗೆ ಬಂದಿದ್ದು ಇಲ್ಲಿಗೆ. ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸಿದೆ. 1-2 ವರ್ಷ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. 2 ವರ್ಷ ಮುಗೀತು, ಈಗ ಹೋಗ್ತಾ ಇದ್ದೀನಿ. ತುಂಬ ಬೇಜಾರಾಗುತ್ತೆ. ನೀವು ಲಕ್ಕಿ ಅಲ್ವಾ, ಎಷ್ಟು ಖುಷಿಯಾಗಿರ್ತೀರ. ನಿಮ್ಮ ಅಪ್ಪ ಮಗಳದ್ದು ಬಾಂಡಿಂಗ್ ನೋಡಿದ್ರೆ ನಾವು ಹಂಗೆ ನಮ್ಮ ತಂದೆ ನೆನಪಾಗ್ತಾರೆ ಅಂತ ಹೇಳ್ತೀರಾ. ತುಂಬ ಖುಷಿಯಾಗುತ್ತೆ. ಪಾಪ ಕೆಲವರಿಗೆ ಅಪ್ಪ ಅಮ್ಮ ಇರ್ತಾರೆ, ಕೆಲವ್ರಿಗೆ ಅಪ್ಪ ಅಮ್ಮ ಇರಲ್ಲ. ಅದನ್ನು ನೆನೆಸ್ಕೊಂಡ್ರೆ ನಾನು ಕೈಕಾಲೇ ನಡುಗ್ಬಿಡುತ್ತೆ, ಹೆಂಗೆ ಇಲ್ವಾ ಅಂತ ಹೇಳ್ಬಿಟ್ಟು. ಎಲ್ಲರ ಲೈಫಲ್ಲೂ ಕಷ್ಟ ಇದ್ದೇ ಇರುತ್ತೆ. ಬಟ್ ನಮ್ಮ ಲೈಫಲ್ಲಿ ಇಲ್ಲ ಅಂತಲ್ಲ. ಕೆಲವ್ರು ಕೇಳ್ತೀರಿ, ಎಷ್ಟು ಖುಷಿಯಾಗಿರ್ತಿರಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು. ಈಗ ನನ್ನ ಮಗಳು, ಅವಳಿಗೆ 3 ವರ್ಷ ಇದ್ದಾಗ ಅವಳಿಗೂ ಹೆಲ್ತ್ ಅಪ್ಸೆಟ್ ಆಗಿತ್ತು. ಅಪ್ಸೆಟ್ ಯಾವ ಥರ ಆಗಿತ್ತು ಅಂದರೆ, ಆ್ಯಕ್ಚುಲಿ ಪ್ಲೇಟ್ಲೆಟ್ಸ್ ತುಂಬ ಡೌನ್ ಆಗಿತ್ತು. ಅದು ಹಾಸನಿಂದ ಬೆಂಗಳೂರಿಗೆ ಕರ್ಕೊಬರೋದ್ರೊಳಗೆ 2,000ಕ್ಕೆ ಬಂದಿತ್ತು. ಅಲ್ಲೋಗಿ ಅವರು ಇಲ್ವೇ ಇಲ್ಲ ಅಂತ ಹೇಳಿದರು. ಸೊ ಅಂಥ ಟೈಮೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಕೈಕಾಲು ಆಡೋದೇ ಇಲ್ಲ. ನೆಕ್ಸ್ಟ್ ಬೇಬಿ ಒಂದೇ ಮಗು ಸಾಕು, ಇನ್ನು ಬೇಡವೇ ಬೇಡ ಅಂತ ಅಂದ್ಕೊಂಡಿದ್ದು. ಆಮೇಲೆ ಲಾಸ್ಟಿಗೆ ಇಲ್ಲ, ಒಂದು ಮಗು ಬೇಕು ಅಂತ ಅನ್ನಿಸ್ದಾಗ ನಾವು ಕೂಡ ಟ್ರೈ ಮಾಡಿದ್ದು. ಏಜ್ ಕೂಡ ಆಗಿರುತ್ತೆ, ನಾವು ಅಂದ್ಕೊಂಡಂಗೆ ಕೂಡ ಆಗಿರಲ್ಲ. ಅದು ಅಲ್ಲದೆ ಫಸ್ಟ್ ಟೈಮ್ ನನಗೆ ಮಿಸ್ಕ್ಯಾರಿ ಆಯಿತು. ಅವಾಗಲೂ ನಾವು ಡಾಕ್ಟ್ರಲ್ಲೆಲ್ಲ ಕೇಳಿದ್ವು. ಅಮ್ಮನೂ ಕೂಡ ಇಲ್ಲಿದ್ದರು, ನಾನು ಒಬ್ಬಳೇ ಅಲ್ಲಿದ್ದೆ. ಅಮ್ಮ ಹೇಳೋರು, ಇಲ್ಲಿ ಜಯಿಸ್ರೆ ಯಾರನ್ನಾದ್ರೂ ಕೇಳೋಣ ಬಾಯ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ನಾನು ಅಲ್ಲಿಂದ ಇಲ್ಲಿಗೆ ಬರೋಕೆ ಆಗ್ತಾನೂ ಇರಲಿಲ್ಲ. ನಾನು ಕೂಡ ಬೇಜಾರದಲ್ಲಿದ್ದೆ, ಮಗಳು ಕೂಡ ಸ್ಕೂಲಿಗೆ ಹೋಗೋಳಲ್ಲ. ಸೊ ಅವಾಗ ನನ್ನ ಫ್ರೆಂಡ್ಸ್ ಎಲ್ಲನೂ ಕೇಳಿವೆ. ಅವಾಗ ಅವಳು ಒಬ್ಬರನ್ನ ಯಾರು ಸಜೆಸ್ಟ್ ಮಾಡಿದ್ಲು, ಅಸ್ಟ್ರೋಟಾಕ್ ಗೀತಾಜಿ ಅಂತ ಹೇಳಿಬಿಟ್ಟು. ನಾನು ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ನಮ್ಮ ಹೆಸರು ಕೇಳಿದರು, ಮತ್ತು ಎಲ್ಲಿ ಹುಟ್ಟಿದ್ದು ಅಂತ ಕೇಳಿದರು, ಮತ್ತು ಸಮಯ ಇಷ್ಟು ಕೇಳಿದ್ರು. ಅದಕ್ಕೆ ಕೇಳಿದ ತಕ್ಷಣ ಅವರೇ ಹೇಳಿದರು, ನಿಮಗೇನಾದ್ರು ಮಕ್ಕಳು ಸಮಸ್ಯೆ ಏನಾದರೂ ಇದೆಯಾ, ಅದಕ್ಕೆ ಕೇಳಕ್ಕೆ ಫೋನ್ ಮಾಡಿದ್ರ ಅಂತ. ಹೌದು ಅಂತ ಹೇಳಿದೆ, ಯಾಕಂದರೆ ನನಗೂ ಅದೇ ಬೇಕಾಗಿತ್ತಳು, ಏನೋ ಒಂಥರ ಧೈರ್ಯ, ಪರವಾಗಿಲ್ಲ ಅಂತ. ಆಮೇಲೆ ಅವರು ಒಂದಿಷ್ಟು ಪೂಜೆಗಳನ್ನ ವ್ರತಗಳನ್ನ ಮಾಡೋಕೆ ಹೇಳ್ತಾರೆ. ಹಸ್ಬೆಂಡ್ ಆ್ಯಂಡ್ ವೈಫು ಒಟ್ಟಿಗೆ
ಒಟ್ಟಿಗೆ ಸೇರಿ ಒಂದು 9 ದಿನ ಈ ವ್ರತ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗೆ ನಾನು ನಮ್ಮನೆಯವರು ಕೂಡ ಮಾಡಿದ್ದು ಸ್ವಲ್ಪ ದಿನ. ಹಂಗಾಗಿ 2 ಮಂತ್ಸಿಗೆ ನಾನು ಪ್ರೆಗ್ನೆಂಟ್ ಕೂಡ ಆದೆ. ರಾಜ ಹುಡ್ತಾನೆ ಅಂತಲೇ ಹೇಳಿದ್ದು, ಆವಾಗಲೇ ಕನ್ಫರ್ಮ್ ಆಗಿತ್ತು. ಅದು ನಾನು ಹೇಳಿದ್ದಕ್ಕೆ ಅದು TV 9ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಂದುಬಿಟ್ಟಿತ್ತು. ಇವ್ರು ಮುಂಚೆನೇ ಕೇಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹಂಗೇನಿಲ್ಲ, ಬಟ್ ನಮಗೆ ಅದು ಕನ್ಫರ್ಮ್ ಆಗಿದ್ದು ನನ್ನ ಮಗ ಹುಟ್ಟಿದ ಮೇಲೆ ಅಲ್ವಾ ಕನ್ಫರ್ಮ್ ಅಂತ ಆವಾಗ ಅನ್ನಿಸ್ತು. ಎಲ್ಲದಕ್ಕೂ ಪರಿಹಾರ ಡಾಕ್ಟ್ರಿಂದನೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ಗೊತ್ತಿರೋ ಆಸ್ಟ್ರಾಲಜಿನೂ ಕೂಡ ಒಮ್ಮೆ ನಂಬಬೇಕಾಗುತ್ತೆ, ಕೇಳ್ಕೊಬೇಕಾಗುತ್ತೆ. ಹಾಗೆ ನಿಮಗೆ ಗೊತ್ತಿರೋ ಆಸ್ಟ್ರಾಲಜಿನೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಕೆಲವು ಟೈಮಲ್ಲಿ. ಹಾಗೆ ನಿಮಗಿಲ್ಲ ನಮ್ಮ ಗೀತಾಜಿ ಅಸ್ಟ್ರಾಟಾಕ್ ಅವ್ರದ್ದು, ಗೀತಾಜಿ ಅವ್ರದ್ದು ಕಾಂಟ್ಯಾಕ್ಟ್ ಬೇಕು ಅಥವಾ ಡೀಟೇಲ್ಸ್ ಬೇಕು ಅಂದರೂ ಕೂಡ ನಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಹೀಗೆ ನಾನು ಹೇಳ್ತಿರೋದು, ಈಗ ನನ್ನ ಸಮಸ್ಯೆ ಎಲ್ಲೋ ಹೇಳ್ಕೊಳಕ್ಕೆ ಹೋಗಿ ಏನೋ ಹೇಳ್ತಾ ಇದ್ದೀನಿ. ಇನ್ನೂ ಎಷ್ಟೆಷ್ಟೋ ಸಮಸ್ಯೆ ಇದೆ, ಕೆಲವೊಂದನ್ನು ಆ್ಯಕ್ಚುಲಿ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಹೇಳೋಕ್ಕೆ ಆಗಲ್ಲ. ದೇವಸ್ಥಾನಕ್ಕೆ ಹೋಗೋದೇ ಒಳಗಡೆ ಪಾಸಿಟಿವ್ ಎನರ್ಜಿ ತಗೊಳಕ್ಕೆ. ದೇವ್ರು ಇರ್ತಾವೋ ಇಲ್ವೋ, ಆ ಎನರ್ಜಿ ಬೇಕು ಮನುಷ್ಯನಿಗೆ. ಆ ಎನರ್ಜಿ ಅನ್ನೋದು ಒಳಗಡೆ ಜನರೇಟ್ ಆದರೆ ಸಾಕು, ಏನು ಬೇಕಾದ್ರೂ ಸಾಧನೆ ಮಾಡಿಬಿಡ್ತಾನೆ. ಕೆಲವೊಮ್ಮೆ ಸುಮ್ಮನೆ ಕೆಲವರಿಗೆ ಇವ್ರಿಗೆಲ್ಲ ಜನ್ರೇಟ್ ಆಗಲ್ಲ ಇದು, ಆ ಎನರ್ಜಿ. ಇವ್ರಿಗೆಲ್ಲ ದೇವ್ರ ರೂಪದಲ್ಲೇ ಹೋಗ್ಬೇಕು, ಎಲ್ಲರೂ ದೇವರಿದ್ದಾನೆ ನಮ್ಮ ಜೊತೆ, ಹಂಗೆ ಹಿಂಗೆ ಅಂತ ಹಂಗಾದಾಗ ಇವರು ಜಾಸ್ತಿ ಬಿಲೀವ್ ಮಾಡೋದು ಆಸ್ಟ್ರಾಲಜಿ. ಇದು ಒಟ್ಟಿನಲ್ಲಿ ಏನು ಮೇನ್ ಫಂಡ ಏನು ಅಂದರೆ ಕಾನ್ಫಿಡೆನ್ಸ್, ಆ ನಂಬಿಕೆ ಅನ್ನೋದು ಸೃಷ್ಟಿ ಆಗುತ್ತೆ. ನಾನು ಕೋವಿಡ್ ಟೈಮಲ್ಲಿ ನನ್ನನ್ನು ಹಾಸ್ಪಿಟ್ಲಲ್ಲಿ ಇನ್ನೇನು ನೆಕ್ಸ್ಟ್ ಇಲ್ಲ ಅನ್ನಂಗೆ ನಾನಾಗೋಗಿತ್ತು. ಅಂತ ಇವರು 22 ದಿನ ಚೆನ್ನಾಗಿ ಇದೆಲ್ಲ ಇದೆ ದಿನ 26 ದಿನ 22 ದಿನ 26 ದಿನ ಕಣ 26 ದಿನ ಕೋವಿಡ್. ಪಾಪ ನನಗೆ ಇವನು ಓಡಾಡಿಸಿ ವಾಕ್ ಮಾಡಿಸಿ ಏನೋ ನಾನು ವಾಕ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಅದು ಆಲ್ಮೋಸ್ಟ್ 22 ದಿನ ಎದ್ದಿರಲಿಲ್ಲ ನಾನು ಬೆಡ್ಡಿಂದ. ವಾಕ್ ಮಾಡಿಸಿ ಅಂತ ಹೇಳೋರು. ಪಾಪ ಹೇಳಕ್ಕೆ ಬಂದಿದ್ದವರೆಲ್ಲ ಅವರೇ ತೀರೋಗ್ಬಿಟ್ರು ಪಾಪ. ಅದೊಂದು ಡಾಕ್ಟ್ರುಗಳು, ಅದುವೇ ಅವರು ಆಯುರ್ವೇದಿಕ್ ಡಾಕ್ಟ್ರು, ಅವರೇ ಹೇಳಕ್ಕೆ ಬರ್ತೀವಿ. ಅವರೆಲ್ಲ ಚೆನ್ನಾಗಿ ಓಡಾಡ್ತಿದ್ರು ಆ ಕೋವಿಡ್ ಟೈಮಲ್ಲಿ, ಅವರೇ ತೀರೋಗ್ಬಿಟ್ರು. ಎಷ್ಟು ಭಯ ಆಗೋದು ಅಂದರೆ ಒಂದೊಂದ್ಸರಿ ನಾನು ಕೊನೆಗೆ ಬಂಡು ಬಿದ್ದು ನಿಂತ್ಕೊಬಿಟ್ಟೆ, ಭಯ ಬೀಳೋದನ್ನೇ ಬಿಟ್ಬಿಟ್ಟೆ. ಪಕ್ಕದಲ್ಲಿ ಬರೋರು ಇವರು, ನನಗೆ 26 ದಿನ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ, ಪಕ್ಕದಲ್ಲಿ ಬಂದರೆ ಬೆಡ್ ಇವ್ರು ಯಾವ ಟೈಮಿಂಗ್ ಹೋಗ್ತಾರೆ, ಯಾವ ಇದಕ್ಕೆ ಹೋಗ್ತಾರೆ ಅಂತ ಹೇಳುವೆ ಇವ್ರಿಗೆ ಬಂದಾಗ. ಇವರಿಗೆ ಅದು ಅನುಭವ ಆಗೋಯ್ತು, ಹಂಗೆ ಹೋಗೋರು. ನಾನು ತಿಳ್ಕೊಂಡಿರೋದು, ಈಗ ಸಾವಿಗೆ ಕಾಯಿಲೆನೇ ಆಗಬೇಕು ಅಂತೇನಿಲ್ಲ, ಅದು ನೆಪಗಳಷ್ಟೇ. ಇದೊಂದು ಎಲ್ಲೋ ಹೇಳಿದ್ದೆ ನಿಜ ಅಂತ ಅನ್ನಿಸ್ತು, ಮತ್ತೆ ಕೇಳಿದ್ದೆ. ಬರೀ ಹುಷಾರಿಲ್ದಿದ್ದವರು ಫುಲ್ ಸೀರಿಯಸ್ ಆಗಿದೆ ಸತ್ತೋಗ್ತಾರೆ ಅಂತ ಅನ್ಕೊಂತೀವಲ್ಲ, ನಿಜವಾಗ್ಲೂ ಅವ್ರು ಸಾಯೋದಂತ ಮನೇಲಿ ಬರ್ದಿಲ್ಲ ಅಂದ್ರು ಎಂಥ ಕೋಮ ಸ್ಟೇಜಿಗೆ ಹೋದ್ರು ವಾಪಸ್ ಬರ್ತಾರೆ. ಅಲ್ಲ, ಈ ಭೂಮಿ ಮೇಲೆ ಯಾರು ಬದುಕವ್ರು ಹೇಳೋ? ಎಲ್ಲರೂ ಸತ್ತಿರೋದೆ. ಈಗ ಜಿಮ್ ಮಾಡಿದವರು ಸತ್ತವ್ರೆ, ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ದವ್ರು 200 ವರ್ಷ. ಅದೇ ಹೇಳೋದು, ಯಾರು ಸಾಯಲ್ಲ ಹೇಳು? ಈ ಭೂಮಿ ಮೇಲೆ ನಾವೇ ಶಾಶ್ವತ ಅಲ್ಲ, ನಿಮ್ಮ ಕಷ್ಟಗಳು ಶಾಶ್ವತನಾ? ಅದೇನೂ ಹೇಳ್ತಾರೆ ಇನ್ನೊಂದು, ಕಷ್ಟ ಮನುಷ್ಯಂಗೆ ಬರ್ದಾನೆ ಮರಕ್ಕೆ ಬರುತ್ತಾ ಅಂತ. ಕಷ್ಟ ಎಲ್ಲರಿಗೂ ಬರುತ್ತೆ, ಅದಕ್ಕೆ ಸೊಲ್ಯೂಷನ್ ಕಂಡಿಡ್ಕೊಳ್ಳಿ ಅಷ್ಟೇ. ಏನು ನಾವೇ ಶಾಶ್ವತ ಇಲ್ಲ, ನಮ್ಮ ಕಷ್ಟಗಳು ಶಾಶ್ವತನ. ಎಷ್ಟು ಒಳ್ಳೆಯವರು, ಎಷ್ಟು ಆರೋಗ್ಯವಾಗಿ ನಾನು ಅದು ಇದು ಅಂತ ಬದುಕಿದವ್ರು ಎಲ್ಲರೂ ಸತ್ತವ್ರಪ್ಪ ಈ ಭೂಮಿ ಮೇಲೆ. ಒಳ್ಳೆಯವರು ಸತ್ತವ್ರೆ, ಕೆಟ್ಟವರು ಸತ್ತವ್ರೆ, ಕೊಲೆ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಸತ್ತವ್ರೆ. ಎಲ್ಲರಿಗೂ ಏನು ಅಜರಾಮರು ನಾನು ಅನ್ನೋರು ಯಾರೂ ಇಲ್ಲ. ಕರಪ್ಷನ್ ಮಾಡಿದವರು ಸತ್ತವ್ರೆ, ನ್ಯಾಯವಾಗಿ ಬದುಕಿದವರು ಸತ್ತವ್ರೆ, ಎಲ್ಲರೂ ಸತ್ತಾರೆ. ಸಾವು ಎಲ್ಲರಿಗೂ ಇದೆ. ಅದೇಂಗೆ ಶಾಶ್ವತ ಅಲ್ವೋ? ನಿಮ್ಮ ಕಷ್ಟಗಳು ನಿಮಗೆ ಶಾಶ್ವತ ಅಲ್ಲ. ನಡೀರಿ ಈಗ ಬನ್ನಿ. ಪಾಪ ನಮ್ಮ ಡ್ಯಾಡಿಗೆ 70 ವರ್ಷ ಆಗಿದೆ. ರಾತ್ರಿ 9 ಗಂಟೆಲೆಲ್ಲ ಹೋಗಿ ನೀರು ಹೊಡಿತಾ ಇರ್ತಾರೆ. ಅದೊಂದು ತುಂಬ ಬೇಜಾರಿದೆ ನನಗೆ. ಇವಾಗ ಈ ಮನೆ ಹತ್ರ ಹೊಡಿತಾ ಇದ್ದಾರೆ, ರಾತ್ರಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಎಷ್ಟು ಕಡಗತ್ಲೆ ಇರುತ್ತೆ, ಕಾರ್ಡ್ ರೋಡು, ಅಲ್ಲಿ ನೀರು ಹೊಡಿತಾ ಇರ್ತಾರೆ. ರಾತ್ರಿ ಒಬ್ಬರೇ ಪಾಪ ಜೀಪಲ್ಲಿ ಕೂತ್ಕೊಂಡಿರ್ತಾರೆ. ಈಗ ಆ ತೋಟದಲ್ಲಿ ನೀರು ಹೊಡಿತಾ ಇದ್ದಾರೆ. ಇವ್ನು ಬಂದಿಲ್ಲ ಅಂದಿದ್ರೆ ಅಲ್ಲಿಗೆ ಹೋಗಿ ಬರ್ಬೋದಿತ್ತು. ನಿನ್ನ ಪಾಪು ಎತ್ಕೊಂಡು ಇನ್ನಮ್ಮ ಅಷ್ಟೊತ್ತಿನಲ್ಲಿ ತಗೊಳ್ದು. ಈಗ ಮೈಕಿನ ಡಬ್ಬನ ಹೂಪ ಕೊಟ್ಟಕೋಣ. ಅದ್ಯಾವಾಗ ತೆಗ್ದು ಸದ್ಯ ಅಷ್ಟಿಲ್ವಲ್ಲ, ಇದು ಸಿಕ್ಕಲ್ಲ. ಮತ್ತೆ ಕೈಯಲ್ಲಿ ಹಿಡ್ಕೊಂಬಂದನಲ್ಲ ಬಾಯಿಗೆ ಈಗ ಹಾಕಿದ್ರೆ ಏನು ಕತೆ? ಅಲ್ಲಿ ಏನು ಕಂಡೆ ಹೇಳು ನೀನು ಬಂಗ್ರೆ? ಅಲ್ಲಿ ಏನು ಕಂಡೆ ನೀನು? ಅಲ್ಲೆಲ್ಲ ಹೋಗಿ ಕಂಡೆ ಅವೆಲ್ಲ ಸಿಕ್ಕಿ ತಗೊಂಬಾರ್ದು ರಾಜ್ಕುಮಾರ. ಬನ್ನಿ. ಸದ್ಯ ಅದು ಬೀಳ್ಸಿಲ್ಲ. ಇವಾಗ ಬೆಳಗಿನ ಟೈಮ್ ಇಲ್ಲಿ ಹೊಡಿತಾರೆ ಡ್ಯಾಡಿ. ಬೆಳಗಿನ ಟೈಮ್ ಅಂತಲ್ಲ, ಯಾವ್ಯಾವ ಏನೇನು ಇರುತ್ತೆ ಬಿಡು. ಹಾಲು ಬರುತ್ತೆ ಅದ್ರಲ್ಲಿ ಕಣ್ಗಿಣಿ ತರಿಕೆ ಮಕ್ಕಳನ್ನ ಇಟ್ಕೊಳ್ಳೋದು ಭಾಳ ಕಷ್ಟ ಕಣಮ್ಮ. ಒಂದು 3 ವರ್ಷ ಇದೆಯಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ಬಾಯಲ್ಲಿ ಏನು ಅದು ಗ್ರೀನು ಚಾಕ್ಲೇಟು. ಅಯ್ಯೋ, ನಾನು ಅದೇನ ಕಾಯಿ ಗ್ರೀನ್ ಇದ್ದಿದ್ದಕ್ಕೆ ಬಾಯಿ ತಿಂದ್ಬಿಟ್ಟ ಅನ್ಕೊಂಡೆ. ಇಲ್ಲ. ಮತ್ತು ಇನ್ನೊಂದು ಆ್ಯಕ್ಚುಲಿ ನಾವು ಈ ಸರಿ ಹಬ್ಬ ಮಾಡಲಿಲ್ಲ. ನಮ್ಮ ಪಪ್ಪನ ತಮ್ಮ ತೀರೋದ್ರು. ಮತ್ತು ಮೊನ್ನೆ ಮಾಡ್ದಲ್ಲ ವೀಡಿಯೋ, ಅದು ವೀಡಿಯೋದಲ್ಲಿ ನಾವು ಹಿಂದೆ ಅದು ಹಬ್ಬ ನಮಗೆ ಹಿಂಗಾಗುತ್ತೆ ಅಂತ ಏನು ಗೊತ್ತು, ಇನ್ನು ಹಬ್ಬ 5 ದಿನ 4 ದಿನ ಇದೆ ಅನ್ನಂಗೆ ನಾವು ವೀಡಿಯೋ ಶೂಟ್ ಮಾಡ್ಕೊಂಡಿದ್ವಲ್ವಾ. ಸೊ ಹಾಗಾಗಿ ನೈಲ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ಬಾವಿ ಹತ್ರ ವೀಡಿಯೋ ಶೂಟ್ ಎಲ್ಲ ಮಾಡ್ಕೊಂಡು ಹಬ್ಬದ ದಿನ ವೀಡಿಯೋ ಬಿಡುಗಡೆ ಮಾಡೋಣ ಅಂತ ಹೇಳಿ ರೆಡಿ ಆಗಿದ್ದ. ಹಬ್ಬದ 2 ದಿನ ಮುಂಚೆನೇ ನಮ್ಮ ಅಂಕಲ್ ತೀರೋದ್ರು. ಸೊ ಹಾಗಾಗಿ ಹಬ್ಬ ಮಾಡಲಿಲ್ಲ. ಅವಾಗ ಅನಿಸುತ್ತೆ ಇಷ್ಟೇ ಅಲ್ವಾ ಅನಿಸುತ್ತೆ ಲೈಫು. ಯಾಕಂದರೆ ನಾವು ಯಾರ್ಯಾರ ಹತ್ರ ಹೆಂಗೆ ಯಾವ ಬಾಂಡಿಂಗಲ್ಲಿ ಇರ್ತೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗ್ತದೆ. ಒಬ್ಬರು ಮನೇಲಿ ಇದ್ದವರಲ್ಲ, ಇರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಆ ದೊಡ್ಡ ಮನೇಲಿ ಒಳ್ಳೆ ರಾಜನಂಗಿದ್ರು ನಮ್ಮ ಅಂಕಲು.
ನೆನೆಸ್ಕೊಂಡಾಗ ಈಗ ಬೇಜಾರಾಗುತ್ತೆ. ಹಾಗಾಗಿ ನೆನ್ನೆಗೆ ಹಾಲು ತುಪ್ಪ ಎಲ್ಲ ಬಿಡೋದಿತ್ತು, ಎಲ್ಲ ಬಿಟ್ಟು ವೀಡಿಯೋಗೆ ಇಷ್ಟಪಡ್ತಾ ಇರಲಿಲ್ಲ, ಫೋಟೋಗೆ ವೀಡಿಯೋಗೆ. ಹಾಗಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಈಗ ಅನಿಸುತ್ತೆ ಅಟ್ಲೀಸ್ಟ್ ಅವ್ರು ಏನಾರು ಅಂದ್ಕೊಳ್ಳಿ, ಒಂದು ವೀಡಿಯೋ ಮಾಡ್ಕೋಬೇಕಾಗಿತ್ತು ಅಂತ. ಕೂತ್ಕೊಂಡು ಮಾತಾಡೋದು, ಪೂಜಾರಿ ಅನ್ನೋದು ನನ್ನ ಜಾಸ್ತಿ. ಪೂಜಾರಿ ಅವ್ರ ಮನೆಗೆ ಹೋದರೆ ಮಾತ್ರ ನಮ್ಮ ಅಂಕಲ್ ಮನೆಗೆ ಊಟ ಮಾಡಿಸ್ತಲೇ ನಾನ್ ವೆಜ್ ಇಲ್ದಲೇ ಕಳಿಸ್ತಾ ಇರಲಿಲ್ಲ. ಹೋಗೋದು ಮಗ್ಗೆಗೆ ಹೋಗೋದು ತಗೊಬರೋದು ಅಷ್ಟೇ. ಅವೆಲ್ಲ ಬೇಜಾರಾಗುತ್ತೆ. ತಮ್ಮ ಒಬ್ಬ ಪಾಪ ನಮ್ಮ ಅಕ್ಕನ ಮಗ ಚೆನ್ನಾಗಿ ನೋಡ್ಕೊಂಡ, ಅವನೇ ಒಬ್ಬ ಎಲ್ಲ ಓಡಾಡ್ತಾ ಇರೋದು. ಇವತ್ತು ನಿನ್ನೆ ಹಾಲು ತುಪ್ಪ ಬಿಡೋದಿತ್ತು, ನೀವು ವೀಡಿಯೋದಲ್ಲಿ ನೋಡ್ತಾ ಇದ್ದೀರ ಅನಿಸುತ್ತೆ. ನಿನ್ನೆ ಎಲ್ಲ ಹಾಲು ತುಪ್ಪ ಎಲ್ಲ ಬಿಟ್ಟು ಮುಗೀತು. ಇನ್ನು 11 ದಿನದ ತಿಥಿ ಇದೆ, ಅದು ಮುಗಿಸ್ಕೊಂಡು ಇನ್ನು ರಜಾ ಕಳ್ಕೊಂಡು ನಾವು ಇನ್ನು ಬೆಂಗಳೂರು ಹೋಗ್ತೀವಿ. ಬೆಂಗಳೂರಲ್ಲಿ ಸ್ವಲ್ಪ ಕೆಲಸಗಳಿದೆ, ಹಾಗಾಗಿ ನನ್ನ ಮಗಳು ರಜಾ ಮುಗಿಲಿ ಅಂತ ಹೇಳ್ಬಿಟ್ಟು ಇಲ್ಲಿದ್ದೀವಿ. ಪಾಪ ಈಗ ಅದೆಲ್ಲ ನೆನೆಸ್ಕೊಂಡಾಗ ನಮ್ಮ ಪಪ್ಪಂಗೂ ಏಜ್ ಆಗಿದೆ, ಕೆಲಸ ಕಡಿಮೆ ಮಾಡೋಣ ಅಂದ್ಕೊಂಡ್ರೆ ರಾತ್ರಿ 9 ಗಂಟೆಲೆಲ್ಲ ಕೆಲಸ ಮಾಡ್ತಾರೆ. ಈಗ ರಾತ್ರಿಗೆ ನೀರು ಹೊಡೆಯೋಕ್ಕೆ ಎಲ್ಲ ಪೈಪು ಜಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಹೋಗ್ಬಿಟ್ಟು ಬರಬೇಕು ಪಾಪ ಪಪ್ಪನ ಜೊತೆ ನಾವು. ಬರಪುಟ್ಟಣ, ಇವನೊಂದು ನಾಯಿ ನೋಡಿದರೆ ಎಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿ ಬರ್ತಾ ಇದ್ದೀನಿ ಅಂತ ಗೊತ್ತಿರಲ್ಲ. ಈಗ ರಾತ್ರಿ 8 ಗಂಟೆ ನಮ್ಮ ಡ್ಯಾಡಿ ಕೂತ್ಕೊಂಡು ಲೈಟ್ ಒಂದೊಂದ್ಸರಿ ಕರೆಂಟ್ ಇರುತ್ತೆ ಇರಲ್ಲ. ಈ ಟೈಮಿಗೆ ಕರೆಕ್ಟಾಗಿ ನೀರು ಆಗಬೇಕು. ಹಾಗಾಗಿ ಇದು ಸ್ವಿಚ್ಚಲ್ಲಿ ಇದೆ ಮೋಟ್ರ್ ಸ್ವಿಚ್ ರೋಡ್ ಕಡೆ. ಹಾಂ, ನಮ್ಮ ಡ್ಯಾಡಿ ಒಬ್ಬರೇ ಕೂತಿದ್ರಲ್ಲ ಅಂತ ಬಂದು ನೋಡ್ಕೊಂಡು ಹೋಗೋಣ ಅಂತ. ಇನ್ನು ಎಷ್ಟೊತ್ತು ಹೊಡಿತೀರಾ? 9 ಗಂಟೆವರೆಗೆ. ಈ ಮಧ್ಯೆ ಹೋಗಿತ್ತು 7ವರೆಗೆ. ಹಾಂ, ಮತ್ತೆ ಈಗ ಒಂದು 1/4 ಗಂಟೆ ಬಿಟ್ಟು ಬಂತು. ಹಾಂ ಆನ್ ಮಾಡಿದ್ನಲ್ಲ, ಅತ್ಲಾಗ ಇನ್ನು ಬೆಳಗ್ಗೆ ಮತ್ತೆ ಬೇರೆ ಕಡೆ ಚೇಂಜ್ ಮಾಡ್ಬೇಕಲ್ಲ. ಹಾಂ ಹಾಂ ಇನ್ನು ಬೆಳಗ್ಗೆ ಹೊಡ್ಸಿ ಮತ್ತೆ ಬೇರೆ ಕಡೆ ಚೇಂಜ್ ಮಾಡೋದಕ್ಕಿಂತ ಲೇಟ್ ಆಗುತ್ತೆ ಅನ್ಕೊಂಡು. ಹಾಂ. ಏನು ಹಾಕಿರೋದು ಅದು? ಕಾಫಿ ಜಟ್ಟು ನೀರು. ಇದು ಕಾಫಿ ಗಿಡ. ಈ ಕಾಫಿ ಗಿಡ ಅಲ್ಲಲ್ಲ, ಇದು ಕೆಳಗಡೆ ಇರೋದು ಕಾಫಿ. ಇದು ದೊಡ್ಡದು. ಅದು ಇದ್ರ ನೆರಳಿಗೆ. ನೆರಳಿಗ? ಅದು ನೆರಳಿಗೆ ಹಾಕಿರೋದು. ಇದೆಲ್ಲ ಒಂದು ನೆರಳು, ಆಮೇಲೆ ಈ ನೆರಳು, ಆಮೇಲೆ ಕಾಫಿ ಗಿಡ ಬೆಳೆ. ಅಂದ್ರೆ ಅದಕ್ಕೆ ನೆರಳು ಬೇಕಲ್ಲ? ನೆರಳು ಬೇಕು. ನೀರು ಹೊಡಿಯಕ್ಕಿಲ್ಲ, ಎಲ್ಲ ಬರ್ಬೇಕಂದ್ರೆ. ಆ್ಯಕ್ಚುಲಿ ನನಗೆ ನೀರು ಹೊಡೆಯೋದು ಹೇಗೆ ಅಂತ ಸರಿಯಾಗಿ ಗೊತ್ತಿರಲಿಲ್ಲ. ಎಲ್ಲ ಕಡೆ ಪೈಪು ಫಿಕ್ಸ್ ಮಾಡ್ತಾ ಇರಬೇಕು, ಅವಾಗವಾಗ ಜಟ್ ಆಗ್ತಾ ಇರಬೇಕು ಅಂತ ಅನ್ಕೊತಾ ಇದ್ದೆ. ಪಾಪ ಈ ಕತ್ಲೆಯಲ್ಲಿ ಪಪ್ಪ ಬಂದು ಈಗೆಲ್ಲ ಹೇಗೆ ಮಾಡ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇದ್ನಲ್ಲ. ಹಾಗಾಗಿ ಪಪ್ಪಂಗೆ ಕೇಳ್ತಾ ಇದ್ದೆ. ಪಪ್ಪ ಹೇಳ್ತಾ ಇದ್ರು ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಸ್ವಲ್ಪ ಆನೆ ಕಟ್ಟಲ್ವ, ಸ್ವಲ್ಪ ಭಯ ಆಗ್ತಾಯಿದೆ. ಅದಕ್ಕೆ ಆಚೆ ಈಚೆ ನೋಡ್ಕೊಂಡು ಓಡಾಡ್ತಾ ಇದ್ದೀನಿ ನಾನು. ಪಾಪ ಕೆಲಸ ಮಾಡೋರ್ಗೆ ಅವೆಲ್ಲ ತಲೆಲೇ ಇರಲ್ಲ. ನಮ್ಮ ಪಪ್ಪಂಗೆ ನೋಡಿ ಅದು ತಲೆಲೇ ಇಲ್ಲ. ಇಲ್ಲೆಲ್ಲಿ ಬರುತ್ತೆ ಟಾರ್ಚ್ ಇದಿಲ್ಲ ಅಂತ. ಟಾರ್ಚ್ ಇದ್ರೆ ನಾನು ಹಿಡಿಯೋಕ್ಕಾಗುತ್ತಾ? ಆ ಥರ ಮೈಂಡ್ ಸೆಟ್ ಇರುತ್ತೆ ಅವರಿಗೆ. ಮಾಡಲ್ಲ. ಈ 9 ಗಂಟೆವರೆಗೆ ಹೊಡೆಯೋದು ಹೋಗೋದಷ್ಟೇ. ಎಲ್ಲಿ ನೀರು ಹೊಡಿತದೆ ಅಲ್ಲಿ? ಇಲ್ಲೊಂದು ಎರಡು ನೀರು ಬರುತ್ತೆ. ಈಗ ಬೆಳಗಿಂದ ಇಲ್ಲಿಂದ ಹೊಡೆದವ್ರೆ ಇದೆಲ್ಲ ಹೊಡೆದೈತೆ. ಇದೆಲ್ಲ ಶೂಟ್ ಮಾಡಿದ್ವಿ. ಮತ್ತೆ ಕೆಳಗಡೆ ನಾಳೆ ಇನ್ನು ಬೆಳಗ್ಗೆ ಇನ್ನು ಆ ಕಡೆಗೆ ಆಮೇಲೆ ಹೊಡ್ಕೊಂತೀರಾ? ಆ ಕಡೆಗೆ ಇನ್ನು ಆ ಕಡೆಗೆ. ಹಾಂ, ಈ 2 ತಿಂಗಳು ಟೈಮಲ್ಲಿ ಕಾಫಿಗೆ ಚೆನ್ನಾಗಿ ನೀರು ಬೇಕಾಗ್ತದೆ ಫಸ್ಟು. ಸೊ ಹಾಗಾಗಿ ಆ ಟೈಮಿಗೆ ಮಳೆ ಬರಲಿಲ್ಲ ಅಂದರೆ ಈ ಥರ ನೀರು ಹೊಡಿಬೇಕಾಗುತ್ತೆ. ಒಂದೊಂದು ಸರಿ ಕರೆಂಟ್ ಇರುತ್ತೆ, ಕರೆಂಟ್ ಇರಲ್ಲ. ಸೊ ಒಬ್ಬರೇ ಬಂದುಬಿಟ್ಟು ಇಲ್ಲಿ ಹೊಡಿತಾರೆ. ಯಾಕಂದರೆ ಬೇರೆಯವ್ರಿಗೆ ಹೇಳಿದರೆ ಅಲ್ಲ ನಂಬಿಕೆಯಿಂದ. ಯಾಕಂದರೆ ಆಮೇಲೆ ಸ್ವಿಚ್ ಆನ್ ಮಾಡಿದ್ದೀನಿ ಅಂತಾರೆ, ಆಮೇಲೆ ಹಾಗೆ ಬಿಟ್ಟಿರ್ತಾರೆ. ಅಥವಾ ಆಫ್ ಮಾಡ್ತಾರೋ ಇಲ್ಲಿ ಹೋಗುತ್ತಿಲ್ಲ, ಆನ್ ಮಾಡ್ತಾರೋ ಇಲ್ಲಿ ಹೋಗುತ್ತಿಲ್ಲ. ಬಟ್ ಈಗೇನು ಈ ಟೈಮ್ ಇದೆ, 1-1.5 ತಿಂಗಳು, ಈ ಟೈಮಲ್ಲಿ ನೀರು ಹಾಕ್ಕೊಡ್ಬೇಕು. ಅದಕ್ಕೆ ಅವರಾಗೆ ಖುದ್ದಾಗಿ ಬಂದು ಸ್ವಿಚ್ ಆನ್ ಮಾಡಿಕೊಂಡು ಅಲ್ಲೇ ಇರ್ತಾರೆ ಸ್ವಲ್ಪ ಹೊತ್ತು. ಕರೆಂಟ್ ಹೋದರೆ ಮತ್ತೆ ನಾವು ಮನೆಯಿಂದ ಬಂದು ಆನ್ ಮಾಡೋದು ಆಫ್ ಮಾಡೋದು ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲೇ ಕೂತ್ಕೊಂಡು ಕರೆಂಟ್ ಹೋಗೋವರೆಗೂ ನೋಡಿಬಿಟ್ಟು ಆಮೇಲೆ ಒಂದು 3 hours ನೀರು ಹೊಡೆಯೋದು. ಇಲ್ಲಿ ಆನೆಘಾಟ ರೋಡಲ್ಲೇ ಆನೆಗಳು ಓಡಾಡುತ್ತೆ, ಅದೊಂದು ಸಿಕ್ಕಾಪಟ್ಟೆ ಭಯ. ಇನ್ನು ನಮ್ಮ ಪಪ್ಪನೇ ತೋಟದೊಳಗೆ ಓಡಾಡುವಾಗ ಇನ್ನೇನು ನಾವು ಜಿಪ್ಪಲ್ಲಿ ಕೂತ್ಕೊಂಡು ಏನು ಪ್ರಯೋಜನ ಅಲ್ವಾ? ಸೊ ಹಾಗಾಗಿ ನಾನು ಧೈರ್ಯ ಮಾಡಿ ಪಪ್ಪ ಇದ್ದಾರಲ್ಲ ಅಂದ್ಕೊಂಡು ಬಂದಿದ್ದೀನಿ. ಲಾಸ್ಟ್ ಟೈಮು ರೀಪ್ಲಾಂಟೇಷನ್ ಮಾಡಿಸಿದಾಗ ತುಂಬ ಜನ ನಮ್ಮನ್ನು ಎಂಕ್ವೈರಿ ಮಾಡಿದರೆ, ಮೆಸೇಜ್ ಹಾಕ್ತಾಯಿದ್ರಿ, ನೀವು ಎಲ್ಲಿಂದ ಕಾಫಿ ತರಿಸ್ತೀರಾ, ಹೇಗೆ ಸ್ಟಾರ್ಟ್ ಮಾಡೋದು, ಎಷ್ಟೆಷ್ಟು ಅಡಿಗೆ ಕಾಫಿ ಹಾಕೋದು, ಸಿಲ್ವರ್ದು ಗಿಡ ಹಾಕೋದು ಅಂತೆಲ್ಲ ಕೇಳ್ತಿದ್ರೆ. ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಪಪ್ಪಂಗೆ ಕೇಳಿ ಹೇಳಬೇಕಾಗಿತ್ತು. ಸೊ ನಾನು ರಿಪ್ಲೈ ಮಾಡೋಕ್ಕೆ ಹೋಗಿಲ್ಲ ಕೆಲವರಿಗೆ. ಇನ್ನು ಕೆಲವರು ಫೋನ್ ಮಾಡಿ ಕೇಳಿದಾಗ ನಾನು ಡೈರೆಕ್ಟ್ ಪಪ್ಪಂಗೆ ಕೊಟ್ಟಿದ್ದೀನಿ, ಪಪ್ಪನ ಜೊತೆ ಮಾತಾಡಿದ್ದಾರೆ. ಬಟ್ ಈ ಸರಿ ಮತ್ತೆ ಪಪ್ಪ ರೀಪ್ಲಾಂಟೇಷನ್ ಮಾಡೋದ್ರಿಂದ ನಿಮ್ಗೆ ಯಾರಿಗಾದ್ರೂ ಮಾಹಿತಿ ಬೇಕು ಅಂದರೆ ಹೇಳಿ, ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಕಾಣಲ್ಲ, ಅದಕ್ಕೆ ಭಯ. ಅವುಗೆ ನಾವು ಕಾಣ್ತೀವಿ, ನಾವು ಕಾಣಿಸ್ತೀವ ಕತ್ಲೆಯಲ್ಲಿ. ಸಣ್ಣ ಕಣ್ಣು. ಎಲ್ಲಿಂದ ನೋಡ್ರು ಅದ್ರ ಸ್ಮೆಲ್ಲು ಮತ್ತೆ ಇದು ಎಲ್ಲನೂ ಕಣ್ಣು. ಬಾಡಿ ಸ್ಮೆಲ್ಲು. ಮಗಳು ಬಾ. ನಾನು ಶೋಪತ್ತೆ, ನೀವು ಎಲ್ಲರೂ ಇಲ್ಲೇ ಇದ್ರಲ್ಲೇ ಬಂದಿದ್ರಲ್ಲ ನೋಡ್ಕೊಳ್ಳೋದು. ಕಾಫಿ ಗಿಡ ಇರೋ ಕಡೆ ಜೆಟ್ ಇಟ್ಟುಂಟಲ್ವ, ಅಲ್ಲಿ ನೀರು ಹೊಡಿತಾ ಉಂಟು. ಸ್ವಿಚ್ ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಈಚೆ ಹೋಗಬೇಕು. ಹಾಗಾಗಿ ಹೋಗ್ತಾಯಿದ್ವಿ. ಅಂದರೆ ನಾವು ಟಾರ್ಚ್ ಬಿಟ್ಟಿದ್ದೀವಲ್ಲ, ಸ್ವಲ್ಪ ಲೈಟ್ ಬೆಳಕಿದೆಯಲ್ಲ, ಹಾಗಾಗಿ ಬೆಳಕು ಕಾಣಿಸ್ತಾ ಇದೆ. ಬಟ್ ಕಡಗತ್ಲೆ ಏನು ಕಾಣಿಸ್ತಾ ಇಲ್ಲ ನೋಡಿ ಈ ಜಾಗದಲ್ಲಿ ಎಂತೂ.
ಸ್ವಲ್ಪ ಆನೆ ಮೊನ್ನೆ ಈಗ ಒಂದು 3-4 ತಿಂಗಳಿಂದ ಪಪ್ಪಂಗೆ ಇದೇ ರೋಡಲ್ಲಿ ಆನೆ ಸಿಕ್ಬಿಟ್ಟಿತ್ತು ಬೆಳಗಿನ ಜಾವ 6 ಗಂಟೆಲಿ 6:30ಲಿ. ನಾನು ಎಲ್ಲಿ ಆನೆಗಳು ಬರುತ್ತೋ ಅಂತ ಸುತ್ತ ನೋಡ್ಕೊಳ್ಳೋದೇ ಆಗ್ತಾಯಿದೆ. ನೋಡ್ಕೊಂಡ್ರು ಏನು ಪ್ರಯೋಜನ, ಕೈ ಕಾಲೇ ಆಡಲ್ಲ. ಇಲ್ಲಿ ಪಪ್ಪ ರೆಡಿ ಎಲ್ಲ ಮಾಡಿಸಿ ಬೇಲಿ ಹಾಕ್ಸಿದ್ಮೇಲೆ ಬಂದಿರಲಿಲ್ಲ, ಹಾಗಾಗಿ ಪಪ್ಪ ತೋರಿಸ್ತಾ ಇದ್ದಾರೆ. ಅದು ಆ ಕಡೆ ರೋಡು ನಮ್ಮದು ಇರೋದು ಮನೆ ನೋಡಿ, ಅಲ್ಲೆಲ್ಲಿದೆ ಹಿಂಗೆ ರೌಂಡ್ ಈ ತರ್ಕಾಚಿ 15 ದಿವಸ ಕೆಲಸ ಮಾಡ್ತೀವಿ. ಈಗ ಅಲ್ಲಿ ಊರ ಹತ್ರ ಮಾಡಿದ್ದೀನಿ 11 ಎಕರೆ. ಅದು ಎಲ್ಲ ಸಿಲ್ವರ್ ಎಲ್ಲ ತುಂಬ ದೊಡ್ಡದಾಗಿದೆ. 15 ವರ್ಷದ್ದು 20 ವರ್ಷಕ್ಕೆ ಕಟಾವು ಬರ್ತಾವೆ. ಅವು ಕಟ್ ಮಾಡ್ಕೊಳ್ಳೋದು ಮಾಮೂಲಿ ಗಿಡ. ರೀಪ್ಲಾಂಟೇಷನ್ ಅಂದರೆ ಖರ್ಚು ಕೂಡ ಅಷ್ಟೇ ಬರುತ್ತೆ, ಹಾಗೆ ರಿಸ್ಕು ಕೂಡ ತುಂಬಾ ಇರುತ್ತೆ. ಪಪ್ಪಂಗೆ ಏಜ್ ಆಗಿದೆ ಅಲ್ವಾ, ಕಷ್ಟ ಆಗ್ತಾ ಇದೆ, ಆದರೂ ಪಪ್ಪ ಮಾಡ್ತಾ ಇದ್ದಾರೆ. ಪಪ್ಪ ಆ್ಯಕ್ಚುಲಿ ಬೇಗನೆ ಬಂದಿದ್ರು, ನಾವು 7:15 ಬಂದು. ಇನ್ನು ಪಪ್ಪ ಒಬ್ಬರೇ ಇರ್ತಾರಲ್ಲ, ಅವ್ರ ಜೊತೆ ನಾವು ಕೂತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ರೆ ಟೈಮ್ ಆಗಿದ್ದೇ ಗೊತ್ತಾಗಲ್ಲ. ಪಪ್ಪ ಏನು ಮಾಡ್ತಾರೆ ಡ್ಯಾಡಿ, ಅಲ್ಲಿ ಸಿಗ್ನಲ್ ಇಲ್ಲ ಫೋನ್ ನೋಡ್ತಾ ಕೂತ್ಕೊಳ್ಳೋಕ್ಕೆ. ಹಾಗಾಗಿ ನಾವು ಬಂದು ಒಂದು 9 ಗಂಟೆವರೆಗೂ ಇದ್ದೆ. ಇವತ್ತೇ ಫಸ್ಟ್, ಅಲ್ಲೇನಿಲ್ಲ ಕೂತ್ಕೊಂಡು ಮಾತಾಡಿದ್ದು ಅಷ್ಟೇ. ಪಾಪ ಆ್ಯಕ್ಚುಲಿ ಪಪ್ಪಂಗೆ ಕಷ್ಟ ಆಗುತ್ತೆ, ಆದರೂ ಕೂಡ ನಮಗಾಗಲಿ ಅಳಿಯಂದ್ರಿಗಾಗಲಿ ಏನೂ ಹೇಳೋಕ್ಕೋಗಲ್ಲ. ಪಾಪ ಈಗ ಕೆಲವರು ಇರ್ತಾರಲ್ವ, ನಾವು ಮಾಡಿದಂಗೆ ನಮ್ಮ ಅಳಿಯಂದ್ರು ಮಾಡಬೇಕು, ನಾವು ಮಾಡ್ದಂಗೆ ನಮ್ಮ ಸೊಸೆಯರು ಮಾಡಬೇಕು ಅಂತ ಹೇಳಿ. ಪಪ್ಪಂಗೆ ಅದಿಲ್ವೇ ಇಲ್ಲ. ನಮ್ಮನ್ನು ಯಾವ ಥರ ಬೆಳೆಸಿದರೆ ಪಾಪ ಅಳಿಯಂದ್ರೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಅವ್ರಿಗೂ ರಿಸ್ಕ್ ಆಗಬಾರ್ದು. ಪಾಪ ಅವರೆಲ್ಲ ಹೇಗೆ ಬೆಳೆದು ಬಂದಿರ್ತಾರೋ ಏನೋ ಅಲ್ವಾ, ಅವ್ರಿಗೆ ಕಷ್ಟ ಗೊತ್ತಾಗಬಾರ್ದು ಅನ್ನೋ ಥರ ಇರ್ತಾರೆ ನಮ್ಮ ಡ್ಯಾಡಿ. ಅವರೇ ಎಲ್ಲ ನಿಭಾಯಿಸ್ತಾ ಇದ್ದಾರೆ. ನಮ್ಮ ಪಪ್ಪ ಅಮ್ಮಂಗೇನು ನನ್ನ ಮಕ್ಕಳು ಅಳಿಯಂದ್ರು ಸಾಕಲೇಬೇಕು ಅಂತ ಎಕ್ಸ್ಪೆಕ್ಟೇಷನೇ ಇಲ್ಲ. ಪಾಪ ನಮ್ಮಿಬ್ಬರು ಹೆಣ್ಮಕ್ಳು ನನ್ನ ಮೊಮ್ಮಕ್ಕಳು ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕು ಅನ್ನೋ ಥರ ಯೋಚನೆ ಮಾಡ್ತಾರೆ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗೆ ನನ್ನ ಮಗ ಆಟ ಆಡ್ತಾ ಇದ್ದ. ನಾವು ಬರೋದು ನೋಡಿ ಬಚ್ಚಿಟ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.